ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಬಿಗ್ ಬಾಸ್ ಮನೆಯಲ್ಲಿ ಒಂದು ಸ್ಪರ್ಧೆಯಿಂದ ಈ ರೀತಿಯ ತಪ್ಪು ನಡೆದಿತ್ತು. ಆದರೆ ಇವತ್ತು ಆ ವ್ಯಕ್ತಿಯಿಂದನೇ ಇವತ್ತು ದೊಡ್ಡ ಜಾತ್ರೆ ಆಗಿದೆ. ಹೌದು, ಬನ್ನಿ ವೀಕ್ಷಕರೇ, ಒಂದು ವಿಡಿಯೋ ನೋಡ್ಕೊಂಬರೋಣ. ಈ ವಿಡಿಯೋ ನೋಡ್ಕೊಂಡು ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೀಗೆ ಕೊಡದೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಸ್ನೇಹಿತರೆ, ಬಿಗ್ ಬಾಸ್ ಮನೆಯಲ್ಲಿ ದೊಡ್ಡ ಅರಮನೆಯಲ್ಲಿ ಜಾತ್ರೆನೇ ಕೂಡ ಹೌದು. ಏಕೆಂದರೆ ಸ್ಪರ್ಧಿಗಳ ಆಟ ಪಾಠ ಎಲ್ಲವೂ ಕೂಡ ಸಖತ್ತಾಗಿ ಎಂಟರ್ಟೈನ್ಮೆಂಟ್ ನೀಡ್ತಾ ಇರುತ್ತೆ. ಕೆಲವು ವಿಚಾರಗಳನ್ನು ನೋಡಿದರೆ ಬೇಸರ ಕೂಡ ಆಗಿರುವಂಥದ್ದು. ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ಕಿಚ್ಚ ಸುದೀಪ್ ವೀಕೆಂಡ್ ಕ್ಲಾಸ್ನಲ್ಲಿ ನಡೆಸಿದಂತಹ ಒಂದು ಇನ್ಸಿಡೆಂಟ್ ಬಹಳ ದೊಡ್ಡ ಮಟ್ಟದ ಚರ್ಚೆ ಕೂಡ ಆಯಿತು. ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಕಿಚ್ಚ ಸುದೀಪ್ ಮಾತನಾಡಿದ್ದು ಸರಿಯಾದ ರೀತಿಯಾಗಿಯೇ ಇತ್ತು. ಏಕೆಂದರೆ ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನೋದು, ಕ್ಯಾಪ್ಟನ್ ಅನ್ನೋದು ಬಹಳ ಒಂದು ಗೌರವವಾದಂತಹ ಒಂದು ಆಟ. ಕ್ಯಾಪ್ಟನ್ಗೆ ತನ್ನದಾದ ಗೌರವ ಇರುತ್ತೆ. ಕ್ಯಾಪ್ಟನ್ಸಿ ರೂಮ್ಸ್ ಅದಕ್ಕೂ ಕೂಡ ಘನತೆ ಗೌರವ ಇರುತ್ತೆ. ಆ ಘನತೆ ಗೌರವ ಎಲ್ಲವನ್ನು ಕೂಡ ಬ್ರೇಕ್ ಮಾಡಿ ಅದನ್ನು ನೆಗ್ಲೆಕ್ಟ್ ಮಾಡಿದಂತಹ ಗಿಲ್ಲಿಗೆ ಕಿಚ್ಚ ಸುದೀಪ್ ಸಖತ್ ಕ್ಲಾಸನ್ನು ತೆಗೆದುಕೊಂಡ್ರು. ಈ ಕಿಚ್ಚ ಸುದೀಪ್ ಅವರು ಗಿಲ್ಲಿ ನಟನ ತಪ್ಪಿನಿಂದಾಗಿ ಕ್ಯಾಪ್ಟನ್ಸಿ ರೂಮನ್ನು ಬೀಗವನ್ನು ಹಾಕಿರ್ತಾರೆ. ಸದ್ಯ ಉತ್ತಮವಾದ ಆಟವನ್ನು ಆಡಿ ಇದೀಗ ಗಿಲ್ಲಿ ನಟ ಬಿಗ್ ಬಾಸ್ ಮನೆಯ ಒಂದು ದೊಡ್ಡ ಕ್ಯಾಪ್ಟನ್ ರೂಮನ್ನು ಓಪನ್ ಮಾಡಿಸಿದ್ದಾರೆ. ಇವತ್ತು ಗಿಲ್ಲಿ ನಟನೆ ಆ ರೂಮಿನ ಕ್ಯಾಪ್ಟನ್ ಆಗಿದ್ದಾರೆ. ನಿಜಕ್ಕೂ ಅಭಿಮಾನಿಗಳ ಸಪೋರ್ಟಿಂದ ಗಿಲ್ಲಿ ಇನ್ನಷ್ಟು ಎತ್ತರಕ್ಕೆ ಹೋಗಿದ್ದಾನೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ವೀಕ್ಷಕರೇ. ಸದ್ಯ ಹಳ್ಳಿ ಪ್ರತಿಭೆಯಿಂದ ಬಂದಂತಹ ಗಿಲ್ಲಿ ನಟ ಇವತ್ತು ಭಾಳ ಉತ್ತಮವಾಗಿ ಎಲ್ಲರನ್ನ ರಂಜಿಸಿ ಎಲ್ಲರ ಜೊತೆ ಒಡನಾಟವನ್ನು ಹೊಂದು ಉತ್ತಮ ರೀತಿಯಲ್ಲಿ ಆಟಗಳನ್ನು ಆಡ್ತಾ ಬರ್ತಾ ಇದ್ದಾರೆ. ನೀವು ಕೂಡ ಬಿಗ್ ಬಾಸ್ ಗಿಲ್ಲಿ ನಟ ಕ್ಯಾಪ್ಟನ್ ಆಗಬೇಕು ಅಂತ ಎಷ್ಟೋ ಜನರ ಕನಸು ಕೂಡ ಆಗಿತ್ತು. ಆ ಕನಸು ನನಸಾಗಿದೆ. ನೀವು ಕೂಡ ಗಿಲ್ಲಿ ನಟರನ್ನ ಕ್ಯಾಪ್ಟನ್ ರೀತಿ ನೋಡಬೇಕು ಅಂತ ಇಷ್ಟಪಟ್ಟಿದ್ರೆ ತಪ್ಪದೇ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಗಿಲ್ಲಿ ನಟ ಗೆಲ್ಲಬೇಕು, ವಿನ್ ಆಗ್ತಾರಾ ಎಂಬುದನ್ನು ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.